ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ರತ್ನ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಕೆಲವು ಪ್ರಮುಖವಾದ ವಿಷಯಗಳ ಬಗ್ಗೆ ಚರ್ಚಿಸೋಣ. 1992ರಲ್ಲಿ ಕುವೆಂಪು ಅವರು ಪಡೆದಿರುತ್ತಾರೆ. ಅವರಿಂದ 2025ರವರೆಗೆ ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಸರೋಜಾದೇವಿ ಅವರಿಗೆ ಯಾರ್ಯಾರು ಪ್ರಶಸ್ತಿ ಪಡೆದಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಕರ್ನಾಟಕ ರತ್ನ ಪ್ರಶಸ್ತಿ. ಭಾರತದಲ್ಲಿ ಹೇಗೆ ಭಾರತ ರತ್ನ ಪ್ರಶಸ್ತಿ ಪ್ರಾಮುಖ್ಯವೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯು ಮುಖ್ಯವಾಗಿದೆ. ಈಗ ಭಾರತ ದೇಶದಲ್ಲಿ ಅತ್ಯಂತ ಪ್ರಾಮುಖ್ಯವಾದ ಪ್ರಶಸ್ತಿ ಅಥವಾ ಉನ್ನತವಾದ ಪ್ರಶಸ್ತಿ ಯಾವುದಾದರೂ ಇದ್ರೆ ಅದೇನಂದ್ರೆ ಭಾರತ ರತ್ನ ಪ್ರಶಸ್ತಿ. ಯಾವುದು? ಭಾರತ ರತ್ನ ಪ್ರಶಸ್ತಿ. ಹಾಗೆ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ ತುಂಬಾ ಪ್ರಾಮುಖ್ಯವಾದದ್ದು. ಈ ಸ್ಥಾಪನೆಯಾದ ವರ್ಷ ಯಾವಾಗಪ್ಪ ಅಂದ್ರೆ 1992ರಲ್ಲಿ ಈ ಕರ್ನಾಟಕ ರತ್ನ ಪ್ರಶಸ್ತಿಯು ಪ್ರಾರಂಭ ಮಾಡುತ್ತಾರೆ. ಯಾವ ವರ್ಷದಲ್ಲಿ? 1992ರಲ್ಲಿ. ಈ 1992ರಲ್ಲಿ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರಾಗಿರ್ತಾರೆ ಅಂದ್ರೆ ಸಿಎಂ ಯಾರಾಗಿರ್ತಾರೆ ಅಂದ್ರೆ ಎಸ್ ಬಂಗಾರಪ್ಪನವರು. ಯಾರಾಗಿರ್ತಾರೆ? ಎಸ್ ಬಂಗಾರಪ್ಪನವರು. ನೆಕ್ಸ್ಟ್, ಈ ಪ್ರಶಸ್ತಿಯು ವಿಶೇಷವೇನೆಂದರೆ ಕರ್ನಾಟಕದಲ್ಲಿ ನೀಡುವ ಅತಿದೊಡ್ಡ ನಾಗರಿಕ ಪ್ರಶಸ್ತಿಯಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ನೀಡುವಂತಹ ಅತ್ಯಂತ ದೊಡ್ಡ ನಾಗರಿಕ ಪ್ರಶಸ್ತಿ ಯಾವುದಾದ್ರೂ ಇದ್ರೆ ಯಾವುದಂದ್ರೆ ಕರ್ನಾಟಕ ರತ್ನ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ನೀಡುತ್ತದೆ. ಈ ಪ್ರಶಸ್ತಿ ಕರ್ನಾಟಕ ಸರ್ಕಾರ ನೀಡುತ್ತದೆ ಅಂದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ ಈ ಪ್ರಶಸ್ತಿಯನ್ನು ಯಾವುದು? ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡುತ್ತದೆ. ಮೊದಲ ಬಾರಿಗೆ ನೀಡಿದ್ದು 1992ರಲ್ಲಿ. ಪ್ರಾರಂಭವಾದ ವರ್ಷನೂ ಕೂಡ 1992ರಲ್ಲಿ, ನೀಡಲ್ಪಟ್ಟ ವರ್ಷ 1992ರಲ್ಲಿ. 1992ರಲ್ಲಿ ಪ್ರಾರಂಭ ಮಾಡ್ತಾರೆ. ನೆಕ್ಸ್ಟ್ 1992ರಲ್ಲಿ ಈ ಪ್ರಶಸ್ತಿಯನ್ನು ನೀಡಲು ಪ್ರಾರಂಭಿಸ್ತಾ ಇತ್ತು. 1992ರಿಂದ 2025ರವರೆಗೆ ಪಡೆದವರ ಸಂಖ್ಯೆ ಟೋಟಲ್ ಎಷ್ಟು ಜನ ಅಂದ್ರೆ 12 ಜನ. 1992ರಿಂದ 2025ರವರೆಗೆ ಗವರ್ಮೆಂಟ್ ಆಫ್ ಕರ್ನಾಟಕ ಅಥವಾ ಕರ್ನಾಟಕ ಸರ್ಕಾರ ಏನದಂದ್ರ ಎಷ್ಟಂದ್ರೆ 12 ಜನಕ್ಕೆ ನೀಡಿದ್ದಾರೆ ಈ ಪ್ರಶಸ್ತಿಯನ್ನು. ಟೋಟಲ್ ಎಷ್ಟು ಜನಕ್ಕೆ? 12 ಜನಕ್ಕೆ. 2025ರವರೆಗೆ ಇಲ್ಲಿವರೆಗೆ ಪ್ರಸ್ತುತ ಇಲ್ಲಿವರೆಗೆ ಎಷ್ಟು ಜನಕ್ಕೆ ನೀಡಿದ್ದಾರೆ? 12 ಜನಕ್ಕೆ ನೀಡಿದ್ದಾರೆ. ಫಸ್ಟ್ ಯಾರು ಪಡಿತಾರಪ್ಪ 1992ರಲ್ಲಿ ಅಂದ್ರೆ ಕುವೆಂಪು ಅವರು ತೆಗೆದುಕೊಳ್ತಾರೆ ಈ ಪ್ರಶಸ್ತಿ. ಕುವೆಂಪು ಅವರು ತೆಗೆದುಕೊಳ್ತಾರೆ ಅಥವಾ ನೀಡಲಾಗಿದೆ ಸರ್ಕಾರ. ಈಗ ಯಾರಿಗೆ ನೀಡ್ತದೆ? ಫಸ್ಟ್ ಪ್ರಶಸ್ತಿ ಯಾರಿಗೆ ನೀಡ್ತಾರೆ ಅಂದ್ರೆ ಕುವೆಂಪು ಅವರಿಗೆ. ಯಾವಾಗ? 1992ರಲ್ಲಿ. ಯಾವ ಕ್ಷೇತ್ರಕ್ಕೆ ನೀಡ್ತಾರೆ ಅಂದ್ರೆ ಸಾಹಿತ್ಯ ಇಂಗ್ಲಿಷ್ ನಲ್ಲಿ ಲಿಟರೇಚರ್ ಏನಂತ ಕರಿತೀವಲ್ಲ, ಲಿಟರೇಚರ್ಗೆ ಸಂಬಂಧಪಟ್ಟ ಹಾಗೆ ಇವರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿ ಸಾಧನೆ ಮಾಡಿದ್ದನ್ನು ಗುರುತಿಸಿ ಕರ್ನಾಟಕ ಸರ್ಕಾರ 1992ರಲ್ಲಿ ಇವರಿಗೆ ಏನದಂದ್ರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಎರಡನೇದು ಯಾರಂದ್ರ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಅದೇ ವರ್ಷ ಅಂದ್ರೆ ಕುವೆಂಪು ಅವರಿಗೆ ನೀಡಿದ 1992ರಲ್ಲಿ ಏನ್ ನೀಡ್ತಾರಲ್ಲ ಅದೇ ವರ್ಷ 1992ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೂಡ ಅದೇ ವರ್ಷದಲ್ಲಿ ನೀಡಲಾಗುತ್ತದೆ. ಫಸ್ಟ್ ಕುವೆಂಪು ಅವರ ಹೆಸರು ಇರ್ತೈತೆ, ಸೆಕೆಂಡ್ ರಾಜ್ಕುಮಾರ್ ಅವರಿಗೆ. ಈ ರಾಜ್ಕುಮಾರ್ ಅವರಿಗೆ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನೀಡ್ತಾರೆ ಅಂದ್ರೆ ನಟನೆ, ಆಕ್ಟರ್. ಇವರ ಕ್ಷೇತ್ರ ಯಾವುದು? ನಟನೆಯಲ್ಲಿ ಉನ್ನತ ಸಾಧನೆ ಮಾಡಿದ ಸಲುವಾಗಿ ಇವರಿಗೆ ಏನದಂದ್ರೆ ಕರ್ನಾಟಕ ರತ್ನ ನೀಡಲಾಗುತ್ತದೆ. 1992ರಲ್ಲಿ ಎಷ್ಟು ಜನ? ಕುವೆಂಪು ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು. ನೆಕ್ಸ್ಟ್ ಯಾರಿಗಂದ್ರೆ ಎಸ್ ನಿಜಲಿಂಗಪ್ಪನವರಿಗೆ 1999ರಲ್ಲಿ. ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನೀಡ್ತಾರೆ ಇವರಿಗೆ? ಪೊಲಿಟಿಷಿಯನ್ಸ್ ಅಥವಾ ರಾಜಕೀಯ. ಇವರ ರಾಜಕೀಯ ಕ್ಷೇತ್ರದಲ್ಲಿ ತುಂಬಾ ಉನ್ನತವಾದಂತ ಸ್ಥಾನಮಾನಗಳು ಮತ್ತೆ ಅದೇ ರೀತಿಯ ಸಾಧನೆ ಮಾಡಿದ್ದನ್ನು ಗುರುತಿಸಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಅತ್ಯುನ್ನತವಾದ ನಾಗರಿಕ ಪ್ರಶಸ್ತಿಯಾದಂತಹ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಎಸ್ ನಿಜಲಿಂಗಪ್ಪ ಅವರು ಮಾಜಿ ಮುಖ್ಯಮಂತ್ರಿಗಳಿಗೆ 1999ರಲ್ಲಿ ನೀಡಲಾಗಿದೆ. ನೆಕ್ಸ್ಟ್ ಫೋರ್ತ್ ಒನ್ ಯಾರಂದ್ರೆ ಪ್ರೊಫೆಸರ್ CNR ರಾವ್ ಅವರಿಗೆ. ಯಾರು? ಪ್ರೊಫೆಸರ್ CNR ರಾವ್ ಅವರು. ಯಾವ ವರ್ಷದಲ್ಲಿ ನೀಡಲಾಗುತ್ತೆ ಅಂದ್ರೆ 2000. ಇವರ ಕ್ಷೇತ್ರ ಯಾವುದಂದ್ರೆ ವಿಜ್ಞಾನ, ಸೈನ್ಸ್ ಕ್ಷೇತ್ರದಲ್ಲಿ ಅಥವಾ ವಿಜ್ಞಾನ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಯನ್ನು ಗುರುತಿಸಿ 2000ನ ವರ್ಷದಲ್ಲಿ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಫಿಫ್ತ್ ಒನ್ ಯಾರಂದ್ರೆ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು. ಯಾರು? ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ. ಯಾವ ವರ್ಷದಲ್ಲಿ? 2011ರಲ್ಲಿ
ವೈದ್ಯಕೀಯ ಅಥವಾ ಔಷಧಿ ಅಥವಾ ಮೆಡಿಷನ್, ಈ ಆಯ್ಕೆಯಲ್ಲಿ ಈ ಮೂರರಲ್ಲಿ ಯಾವುದಿದ್ರೂ ಕೂಡ ಸರಿಯಾದ ಆನ್ಸರ್. ವೈದ್ಯಕೀಯ, ಔಷಧಿ ಮತ್ತು ಮೆಡಿಸನ್ ಈ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯದಲ್ಲಿ 2011ನೇ ವರ್ಷದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಯಾವುದಂದ್ರೆ 6th 6ನೇ ಅವರು ಯಾರಂದ್ರೆ ಭೀಮಸೇನ್ ಜೋಶಿ ಅವರು 2005ರಲ್ಲಿ. ಭೀಮಸೇನ್ ಜೋಶಿ ಅವರಿಗೆ 2005ರಲ್ಲಿ ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆಯನ್ನು ಗುರುತಿಸಿ ಕರ್ನಾಟಕದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಯಾರು 7th ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರು. ಯಾವ ವರ್ಷದಲ್ಲಿ 2007ರಲ್ಲಿ ಸಾಮಾಜಿಕ ಸೇವೆ ಅಥವಾ ಸೋಷಿಯಲ್ ಸರ್ವಿಸ್, ಈ ಸೋಷಿಯಲ್ ಸರ್ವಿಸ್ ನಲ್ಲಿ ಮಾಡಿರುವಂತಹ ಸೇವೆಯನ್ನು ಗುರುತಿಸಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರಿಗೆ 2007ರಲ್ಲಿ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ 8ನೇದೇನು ದೇ ಜವರೇಗೌಡ ಅವರಿಗೆ. ಈ ಕ್ಷೇತ್ರ ಯಾವುದು? ಶಿಕ್ಷಣ ಮತ್ತು ಸಾಹಿತ್ಯ, ಎಜುಕೇಶನ್ ಅಂಡ್ ಲಿಟರೇಚರ್. ಈ ಕ್ಷೇತ್ರದಲ್ಲಿ ಇವರ ಸಾಧನೆಯನ್ನು ಗುರುತಿಸಿ 2008ನೇ ವರ್ಷದಲ್ಲಿ ಏನ್ ಮಾಡ್ತಾರಂದ್ರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. 9ನೇದು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ 2009ರಲ್ಲಿ ಸಾಮಾಜಿಕ ಸೇವೆ, ಈ ಸೋಷಿಯಲ್ ಸರ್ವಿಸ್ ಅನ್ನು ಗುರುತಿಸಿ ಏನ್ ಮಾಡ್ತಾರೆ ಅಂದ್ರೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಏನದಂದ್ರೆ 2009ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಯಾರು 10ನೇದು ಪುನೀತ್ ರಾಜ್ಕುಮಾರ್ ಅವರು. ಇವರಿಗೆ ಯಾರಿಗೆ? ಪುನೀತ್ ರಾಜ್ಕುಮಾರ್ ಅವರಿಗೆ ಯಾವಾಗ 2021ರಲ್ಲಿ ನಟನೆ ಮತ್ತು ಸಾಮಾಜಿಕ ಸೇವೆ, ಆಕ್ಟರ್ ಅಂಡ್ ಸೋಷಿಯಲ್ ಸರ್ವಿಸ್ ಅನ್ನು ಗುರುತಿಸಿ ಇವರು ಮಾಡಿರುವ ಸೇವೆಯಲ್ಲಿ ಅಂದ್ರೆ ಇವರು ನಟನೆಯಲ್ಲಿ ಆಗಲಿ ಮತ್ತು ಸಾಮಾಜಿಕ ಸೇವೆಯನ್ನು ಗುರುತಿಸಿ ಇವರಿಗೆ ಏನ್ ಮಾಡ್ತಾರೆ ಅಂದ್ರೆ 2021ನೇ ಇಸವಿಯಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಲಾಗಿದೆ 2021ರಲ್ಲಿ. ನೆಕ್ಸ್ಟ್ 2025ರಲ್ಲಿ 11ನೇ ಅವರು 11th ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ 2025ರಲ್ಲಿ ಕ್ಷೇತ್ರ ಯಾವುದಂದ್ರೆ ಸಿನಿಮಾ ಕ್ಷೇತ್ರ. ಯಾವ ಕ್ಷೇತ್ರ? ಸಿನಿಮಾ ಕ್ಷೇತ್ರ. ವರ್ಷ 2025 ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ನೀಡಲಾಗಿದೆ. ಎಷ್ಟನೇ ಪ್ಲೇಸು? 11ನೇ ಪ್ಲೇಸು. ಆಮೇಲೆ 12ಕ್ಕೆ ಡಾಕ್ಟರ್ ಸರೋಜಾದೇವಿ ಅವರು. ಯಾವ ವರ್ಷ? 2025ರಲ್ಲಿ ಕ್ಷೇತ್ರ ಸಿನಿಮಾ ಕ್ಷೇತ್ರದಲ್ಲಿ. ಈಗ ನೋಡಿ, ಈಗ 2025ರಲ್ಲಿ ಇಬ್ಬರಿಗೆ ಕೊಡ್ತಾರೆ. ಯಾರ್ಯಾರಿಗೆ? ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಸರೋಜಾ ದೇವಿ ಅವರಿಗೆ 2000 ಇವರಿಬ್ಬರಿಗೂ ಕೂಡ ಸಿನಿಮಾ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಯನ್ನು ಗುರುತಿಸಿ ನೀಡಲಾಗಿದೆ. ನೆಕ್ಸ್ಟ್ ಒಂದ್ಸಾರಿ ಫಸ್ಟ್ ಇಂದ ಹಾಗೆ ನೋಡ್ಕೊಂತ ಬರೋಣ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಯಾರ್ಯಾರು ಪಡೆದಿದ್ದಾರೆ ಅವ್ರ ಹೆಸರು ಅಂತೇಳಿ. ಓಕೆನಾ? ಈಗ ಫಸ್ಟ್ ಏನದಂದ್ರೆ ಕುವೆಂಪು ಅವರು 1992ರಾಗ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಲಾಗುತ್ತದೆ. ಕುವೆಂಪು ಅವರಿಗೆ ನೀಡಲಾಗುತ್ತದೆ. ಓಕೆ. ನೆಕ್ಸ್ಟ್ ಅದೇ ವರ್ಷದಲ್ಲಿ 1992ರಾಗ ಯಾರಿಗೆ? ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನೀಡಲಾಗುತ್ತದೆ ನಟನೆ. ಇಲ್ಲಿ ಸಾಹಿತ್ಯ, ಇದು ನಟನೆ. ಎಸ್ ನಿಜಲಿಂಗಪ್ಪ ಅವರಿಗೆ 1999ರಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ನೀಡಲಾಗುತ್ತದೆ. ನೆಕ್ಸ್ಟ್ ಪ್ರೊಫೆಸರ್ CN ರಾವ್ ಅವರಿಗೆ 2000 ಇಸವಿಯಲ್ಲಿ ವಿಜ್ಞಾನ ಕ್ಷೇತ್ರಕ್ಕೆ ನೀಡಲಾಗುತ್ತದೆ. ನೆಕ್ಸ್ಟ್ ಫಿಫ್ತ್ ಒನ್ ಯಾರಂದ್ರೆ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ 2011ರಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆಯನ್ನು ಗುರುತಿಸಿ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲಾಗುತ್ತದೆ. ಸಿಕ್ಸ್ತ್ ಯಾರು? ಭೀಮಸೇನ್ ಜೋಶಿ ಅವರು 2005ರಲ್ಲಿ ಹಿಂದೂಸ್ತಾನಿ ಸಂಗೀತ. ನೆಕ್ಸ್ಟ್ ಶ್ರೀ ಶಿವಕುಮಾರ್ ಸ್ವಾಮೀಜಿ ಅವರು 2007ರಲ್ಲಿ ಸಾಮಾಜಿಕ ಸೇವೆ ಅಥವಾ ಸೋಷಿಯಲ್ ಸರ್ವಿಸ್ ಅಲ್ಲಿ. 8ನೇದು ಯಾರು? ದೇ ಜವರೇಗೌಡ ಅವರು. ಯಾರು? ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ 2008ರಲ್ಲಿ ನೀಡಲಾಗುತ್ತದೆ. ನೆಕ್ಸ್ಟ್ 9ನೇದು ಯಾರು? ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ 2009ರಲ್ಲಿ ಸಾಮಾಜಿಕ ಸೇವೆ ಸೋಷಿಯಲ್ ಸರ್ವಿಸ್ ಅನ್ನು ಗುರುತಿಸಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ 10ನೇ ಪ್ಲೇಸ್ ಅಲ್ಲಿ ಯಾರು? ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ವರ್ಷ 2021 ನಟನೆ ಮತ್ತು ಸಾಮಾಜಿಕ ಸೇವೆ, ಆಕ್ಟರ್ ಅಂಡ್ ಸೋಷಿಯಲ್ ಸರ್ವಿಸ್ ನಲ್ಲಿ ಮಾಡಿರುವಂತಹ ಸೇವೆಯನ್ನು ಗುರುತಿಸಿ ಇವರಿಗೆ 2021ನೇ ಸಾಲಿನ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪುನೀತ್ ರಾಜ್ಕುಮಾರ್ ಅವರಿಗೆ ನೀಡಲಾಗಿದೆ. ನೆಕ್ಸ್ಟ್ 2000 ಇದು ಯಾವುದು? 11ನೇದು. 11 ಮತ್ತು 12ನೇ ಪ್ಲೇಸ್ ನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್, ಸರೋಜಾ ದೇವಿ ಅವರು 2025ರಲ್ಲಿ ಇಬ್ಬರಿಗೂ ಕೂಡ ಇವರಿಗೇನಂದ್ರೆ ಸಿನಿಮಾ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಯನ್ನು ಗುರುತಿಸಿ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದಂತ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸುತ್ತಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್.